ತವ್ರ ಮನಿ, ಇಲ್ಲೇ ಗಂಡನ ಮನಿ ಕೊಟ್ಟಿದ್ರು. ಗಂಡ ಹೆಂಡತಿ ಬಹಳ ಸುಖದಿಂದ ಇಬ್ರು ಚೆನ್ನಾಗಿದ್ರು. ಗಂಡ ಹೆಂಡತಿ ಸುಖದಿಂದ ಇರ್ಬೇಕಾದ್ರೆ ಒಂದ್ಸರಿ ಇಬ್ರು ಸಾಯಂಕಾಲ ಟಿವಿ ಎಲ್ಲ ನೋಡೋದು ಮುಗಿಸ್ಕೊಂಡ್ರು. ಇಬ್ರು ಪ್ರಸಾದ ಮಾಡಿದ್ರು. ಇನ್ನೇನು ಮಲ್ಕೋಬೇಕು ಅಂತ ಹೇಳಿ ಗಂಡ ಎದ್ದು ಹೋದ. ಹೆಂಡತಿ ಅಂದು ನಾನು ಬಿಗ್ ಬಾಸ್ ಮುಗಿಸ್ಕೊಂಡು ಬರ್ತೀನಿ, ನೀವು ನಡೀರಿ ಅಂತ. ಹೋಗಿ ತನ್ನ ಮಲ್ಕೊಳ್ಳುವಂತ ಕೋಣೆ ಒಳಗೆ ಕುತ್ಕೊಂಡಿದ್ದ. ಕಿಟಕಿ ಒಳಗೆ ಒಂದು ಸೌಂಡ್ ಬರ್ತಾ ಇತ್ತು. ಕಿಟಕಿ ಒಳಗೆ ಒಂದು ಶಬ್ದ ಬರಾಕತ್ತಿತ್ತು. ಅದು ಚೂ 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 ಅಂತ ಒಂದು ಗುಡ್ಡಿ ಸೌಂಡ್ ಬರ್ತಾ ಇದೆ. ಅವ ಹಿಂಗೆ ಮಲ್ಕೋಬೇಕನ್ನವ, ಅದು ಸಪ್ಪಳು ಬರ್ತಿತ್ತು. ಕಿಟಕಿ ಹಿಂಗೆ ತೆಗೆದು ನೋಡಿದೆ 2 ಸರಿ, ಏನಾರು ಇರಬೇಕು ಕೂಡ ಅಂತ ಸುಮ್ಮನ. ಇದು ಈ ತಾಯಿದು ಬಿಗ್ ಬಾಸ್ ಮುಗಿದಿತ್ತು. ಮುಗಿಸ್ಕೊಂಡು ಮ್ಯಾಗ ಮಾತ್ರ ಬಂದು ಯಾಕ್ರಿ ನಾ ಮಕ್ಕೊಂಡಿಲ್ಲ ಅಂತ ಕೇಳಿದ್ರು. ಇಲ್ಲ, ಇದೆ ಕಿಟಕಿ ಒಳಗೆ ಶಬ್ದ ಬರಾಕತ್ತೈತಿ, ಏನಂತ ಗೊತ್ತಾಗ್ಲಿಲ್ಲ, ನೋಡ್ಬೇಕು, ನನಗೂ ಅದು ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ. ಮೋಸ್ಟ್ಲಿ ಅದು ಗೊಂಗಕ್ಕಿದ್ದಂಗೆ ಐತಿ ಅಂತ ಕರೆಕ್ಟಾಗಿ ಶಬ್ದ ನೆನಪಿದ್ರು. ಗಂಡ ಹೇಳಿದ ಏನಂತ, ಗೊಂಗಕ್ಕಿರಬೇಕು ಅಂತ ನನಗನಿಸ್ತು ಅಂದ. ಆ ಹೆಣ್ಮಗಳಂದು ಹೌದನ್ರಿ ಅಂತ ಹೇಳಿ ಕಿಟಕಿ ಹತ್ರ ಹೋಗಿ ಕೇಳಿಸ್ಕೊಂಡ್ಲು. ರೀ, ಅದು ಗೊಂಗಕ್ಕಿ ಅಲ್ರಿ, ಅದು ಗೊಗ್ಗಕ್ಕಿ ಅಂತ. ಏನ್ ಹೇಳಿದ್ಲು ಹೇಳ್ರಿ? ಅದು ಗೊಂಗಕ್ಕಿ ಅವ ಹೇಳಿದ್ದು, ಈ ಹೆಣ್ಮಗಳು ಹೇಳಿದ್ದು ಗೊಗ್ಗಕ್ಕಿ ಅಂದ. ಹುಚ್ಚಿ, ನಿನ್ಗೇನ್ ಗೊತ್ತೈತಿ? ಅದು ನನಗೆ ಪಕ್ಕ ಗೊತ್ತೈತಿ, ಬಳದ ನಾ ಕೇಳಕತ್ತಿ, ಅದು ಗೊಗ್ಗಕ್ಕಿನೇ ಐತಿ ಅಂದ. ಯಾಕಂದ್ಲು ಏನ್ ಹೇಳ್ತೀರಿ ಸುಮ್ಮನೆ ಅಡೋದಾದು, ಸುಮ್ಮನೆ ನನಗೆ ಚಲೋ ಗೊತ್ತೈತಿ, ಮುಂಜಾನೆ 2-3 ಸಲ ಕೇಳಿನಿ, ಅದು ಏನದ ಗೊಂಗಕ್ಕಿನೇ ಐತಿ ಅಂದು. ಅವ ಅಂದ ನಾವ್ ಕೇಳ್ತೀನಿ ತಡಿ ಅಂತ ಕಿಟಕಿ ಹತ್ರ ಹೋದ. ಕಿವಿ ಹಚ್ಚಿ ಕೇಳಿದ, ಹಾ ಇದು ಪಕ್ಕ ನಾನ್ ನೋಡಿದ್ದೇನೆ, ಹೊಡೆದಾಗೆಲ್ಲ ನೋಡಿನ, ನಾನು ರೈತ, ನನಗೆ ಚಲೋ ಗೊತ್ತೈತಿ, ಇದು ಗೊಗ್ಗಕ್ಕಿನೇ ಐತಿ ಅಂದ. ಯಾಕಂದು ನೀ ತೊಡ್ದಾಗಾರ ನೋಡು, ಎಲ್ಲಾರ ನೋಡು, ಗುಡ್ದಾಗ ನೋಡು, ಸಾಧ್ಯನೇ ಇಲ್ಲ, ಅದು ಗೊಂಗಕ್ಕಿನೇ ಐತಿ ಅಂದ. ಎಟ್ ಹೇಳಿದ್ರು ನನ್ನ ಮಾತು ಕೇಳೋದಲ್ಲ, ನೀ ಅನ್ನೋ ರಪ್ ಅಂತ ಬಂದು ಹೊಡೆದ. ಆಕೆ ಅಂದು ಇಷ್ಟಾದ್ರೂ ನನಗ ಹೊಡಿತೀಯ ಅಂದಾಕಿನ ಪಟ್ ಅಂತ ಬಾಗ್ಲ ತೆಗಿದ, ಬಡ 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 ಹೋಗ್ಬಿಟ್ರು. ಎಲ್ಲಿಗೆ? ಊರಾಗ ತವ್ರ ಮನೆ ಇತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ರು. ತವ್ರ ಮನೆಗೆ ಹೋದ್ರು. ಇವ ಮತ್ತೆ ಇನ್ನೇನ್ ಮಾಡ್ತಾನ? ಯಾರಿಗೆ ಹೇಳಾರದ ಬೋಲ್ಟ್ ಹಾಕೊಂಡು ಸುಮ್ಮಿದ್ದ. ಮಲ್ಕೊಂಡ. ಮುಂಜಾನೆ ಹೇಳ್ಬಿಡ್ದನ್ನ 6:30-7 ಆಗಿತ್ತು. ಹೊರಗೆ ಬಾಗಿಲು ತೆಗೆದು ನೋಡ್ತಾನ, ಎಲ್ಲಾರು ಎದ್ದು ರಂಗೋಲಿ ಹಾಕಿದ್ರು. ಮತ್ತೆ ಏನ್ ಮಾಡ್ಬೇಕು ಅನ್ಕೊಡ್ದಾನ, ಕಸಬಾರ್ಗಿತ್ತು ಒಂದು ಕಸಾರ ಹೊಡೆದ್ರ ಅಂತ ಹಿಂಗ ಬಾಗಿಲ ತೆಗೆದು ಹೊರಗೆ ಬರ್ಬಿಡ್ದನ. ಅಲ್ಲೊಬ್ಬ ಓನ್ಯಾಗ ಹೋಗುವಂತ ಒಬ್ಬ ಕಾಕ, ಅದು ಓನ್ಯಾಗ ಇರ್ತಾರಲ್ಲ, ಕಾಕ ಚಿಗವ ಹಂಗೆಲ್ಲ ಮಾತಾಡ್ತಿರ್ಲಿಲ್ಲ, ಮಾಮ ಅಂತೆಲ್ಲ ಮಾತಾಡ್ತಿರ್ತಿಲ್ಲ. ಅವ ಹೊರಗಡೆ ಹೊಂಟಿದ್ದ, ಕೈಯಾಗ ಒಂದು ಸೀರೆ ಹಿಡ್ಕೊಂಡು ಹೊರಗಡೆ ಹೊಂಟಿದ್ದ. ಯಾಕ್ರಿ ಅಳ್ದೇವ್ರ, ನೀವು ಕಸಬಾರ್ಗಿತ್ತು ಒಂದು ಹೊರಗೆ ಬಂದಿರಲ್ಲ, ಯಾಕ ನನ್ನ ಮಗಳು ಇನ್ನ ಎದ್ದಿಲ್ಲನ ಅಂದ. ಇವ ಅಂದ, ಇಲ್ರಿ ಮಾಮಾರ ಆಟ ತವ್ರ ಮನೆಗೆ ಹೋಗಿ ಆಡ್ರಿ ಅಂತ. ಯಾಕೋ ಸೊಕಾಸ ಹೇಳಾಕತ್ತಿಲ್ಲ ಅಳ್ದೇವ್ರ ಯಾಕಂದ. ಏನಿಲ್ರಿ, ಏನಾರ ಹೇಳಬಾ, ಏನಾಯ್ತಂತ ಸಮೀಪಕ್ಕೆ ಹೋಗಿ ಕೇಳ್ದ, ಏನಾಯ್ತು ಅಂತ. ಏನಿಲ್ಲ, ರಾತ್ರಿ ಹಿಂಗಾಯ್ತು ಹಿಂಗಾಯ್ತು ಅನ್ನೋದನ್ನ ಹೇಳಿದ. ಏನೇನೋ ಹೋತಪ್ಪ, ಆಯ್ತಾಳ ಆ ಕಡೆ ಹೊಂಟನು, ಏನ್ ಮಾಡ್ತಾನೆ ತಿಳಿಸಿ ಹೇಳಿ ಕರ್ಕೊಂಡ್ ಬರ್ತೀನಿ ಅಂದ. ಪಾದ ಅವ್ರ ಮನೆ ಕಡೆನ ಹೋಗಿ ವಾಪಸ್ ಅಲ್ಲಿಗೆ. ಯಾಕವ ತಂಗಿ ಮತ್ತ ಇಲ್ಲಿ ಬಂದಿಲ್ಲ ಯಾಕ? ಅದ ಪಾಪ ಅದ ಮುಂಜಾನೆ ಅದ ಕಸ್ಮಾರಿ ಹೊಡ್ಕೊಂಡು ಇದ್ದತಿ, ನೀ ಯಾಕೆ ಕಡೆ ಬಂದೆ? ಏನಿಲ್ರಿ ಕಾಕಾರ, ಮತ್ತ ರಾತ್ರಿ ಇಟ್ಟೆಲ್ಲ ಹೇಳಿನಿ, ಆದ್ರೂ ನನಗ ವಾದಿಸಿದ್ ನೋಡ್ರಿ. ವಾದ ಮಾಡ್ರಲ್ಲಕ್ರಿ, ಆದ್ರೂ ನನಗೆ ನೋಡ್ರಿ ಇನ್ನಾದ್ರೂ ಬಾತತಿ ಹೆಂಗ್ ಬಡ್ದಾನ ನೋಡ್ರಿ. ಅದು ಏನ್ ಮಾಡ್ತೇವೆ, ಅದಕ್ಕೆ ಗೊತ್ತೈತೆ ಅಂತ ತಿಳಿದಿಲ್ಲ. ನೀ ಹೇಳ್ದಂಗ ಅದು ಗೊಂಗಕ್ಕಿನ ಐತೆ, ಅದಕ್ಕೇನ್ ಗೊತ್ತದ, ಅದಕ್ಕೆ ಅದಕ್ಕೆ ಪಬ್ಬಕ್ಕೆ ಅಂತದ, ಅದಕ್ಕೇನ್ ಗೊತ್ತಿಲ್ಲ. ನೀ ಶಾನ್ಯಾಗಿದೀವ ಸುಳಿ ಇಲ್ಲಿ ಏನ್ ಮಾಡ್ತೀನಿ, ನಡಿ ಹೋಗೋಣ ಅಂತ ಹೇಳಿ ಅವ ಚರಿ ಹಿಡ್ಕೊಂಡು ಆ ಕಡೆ ಹೋದ. ಮತ್ತೆ ಹೆಂಗ್ ಬಿಡ್ತಾಳ ಮಾಡ್ಕೊಂಡು ಗಂಡು ಸ್ವಲ್ಪ ನೀವು ಬರ್ಬಾರ್ದು ಸುಮಾರು ಕೂತಿದ್ದೀವಿ. ಅದ ಬಿಗ್ ಬಾಸ್ ಹಚ್ಕೊಂಡು ಕೂತಿದ್ದ, ಮಾತಾಡಿಸ್ಲಿಲ್ಲ, ಸುಮ್ಮನೆ ಒಳಗೆ ಹೋದ್ಲು. ಏನ್ ಬೇಕಾದ್ರೆಲ್ಲ ಅಡುಗೆ ಮಾಡಿದ್ಲು. ಇವಾಗಿನ ಚಾನ ಮಾಡ್ಕೊಂಡು ಕುಡಿದಿದ್ದಿರಲ್ಲ, ಗಡಿ ಚಾ ಮಾಡಿಕೊಟ್ರು, ಕುಡ್ದ. ಮಧ್ಯಾಹ್ನ ಊಟ ಮಾಡಿದ್ರು, ಮತ್ತೆ ಹೊಲಕ್ಕೆ ಹೋದ. ಮತ್ತೆಲ್ಲ ಕಾರ್ಯಗಳೆಲ್ಲ ಮುಗಿಸ್ಕೊಂಡ್ರು. ಸಂಜೆ ಮುಂದೆ ಮತ್ತಿಬ್ರು ಗಂಡ ಹೆಂಡತಿ ಬಂದ್ರು, ಮತ್ತೆ ಬಿಸಿ ರೊಟ್ಟಿ ಮಾಡಿದ್ರು, ಇಬ್ರು ಮತ್ತೆ ಊಟ ಮಾಡಿದ್ರು. ಮತ್ತೆ ಯಥಾ ಪ್ರಕಾರ ಅವನು ಟಿವಿ ಮುಂದೆ ಕೂತಿದ್ದ. ಮತ್ತೆ ಈ ಹೆಣ್ಮಗಳು ಬಂದಲ್ಲೇ ಮತ್ತೆ ಬಂದ್ರು. ಮತ್ತೆ ಯಥಾ ಪ್ರಕಾರ ಅವ ಹೋಗಿ ಮತ್ತೆ ರೂಮ್ನ್ಯಾಗ ಹೋಗಿ ಮಲ್ಕೊಳಕ್ ಹೋದ. ಮತ್ತೆ ಅದ ಕಿಟಕಿಯಾಗ ಮತ್ತೆ ಚೂ 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 ಅನ್ನಕತ್ತ. ಅವ ಅಂದ
ಇದೇನು ಹೋಗೇ ಇಲ್ಲಲ್ಲ, ಇಲ್ಲಿ ಒಂದು ಗಿಡ ಹತ್ತೈತಿ, ಗಿಡದಾಗ ಕೂತೈತಿ ಅನ್ಕೊಂಡ್ ಹಂಗ ಕೂತ್ಕೊಬಿಡ್ದನ. ಈ ಬಿಗ್ ಬಾಸ್ ಲಘು ಮುಗಿತ್ರಿ ಅವತ್ತ, ಆಕೆ ಮುಗಿಸ್ಕೊಂಡ್ ಮ್ಯಾಗ ಬಂದ. ಮ್ಯಾಗ ಬರ್ಬಿಡ್ದನ, ಯಾಕ್ರಿ ನಿಂತ್ ಬಂದಿಲ್ಲ ಅಂದ. ಇಲ್ಲಪ್ಪ ಅದ ಯಾಕೋ ಅದ ಗೊಂಗಕ್ಕಿತ್ಲ, ಅದನ್ನ ಒದರಾಗ್ತೈತಿ ನೋಡೋಣ. ಮತ್ತ ಗೊಂಗಕ್ಕಿದ್ರಲ್ರಿ, ಅದ ಗೊಂಗಕ್ಕೈತಿ ಅಂತ ಅಂದ್ಲ. ಮತ್ತ ಮಾತಾಡ್ತೀನಿ, ಮತ್ತ ಹೊಳ ಇಂಥದಕ್ಕೆ ನೀವು ಮಾತಾಡ್ತೀನಿ. ಅಷ್ಟ ಅಲ್ಲ, ನಾನ್ ನಿನ್ನೆ ನನಗೆ ನಮ್ ಕಾಕ ಹೇಳಿ ಬಂದ, ನಾನು ಹೇಳಿ ಕಳ್ಸಿ ಕರ್ಕೊಂಡ್ ಬಂದಾನ. ಏನಂತ, ನಿನ್ ಗಂಡಗ್ ಬುದ್ಧಿಲ್ಲ, ನಾನು ನೀ ಹೇಳಿದ್ದ ಕರೆ ಐತೆ ಅಂತ ನನಗೆ ಹೇಳಿ ಕರ್ಕೊಂಡು ಹಂಗ ಹೇಳ್ಯಾನ ಅಂದವ್ನು ರಪ್ಪ ಅಂತ ಮಾತೊಂದು ಕೊಟ್ಟು ನೋಡಿ. ಮತ್ತೇನ್ ಮಾಡಿದಳ್ರಿ, ಮತ್ತ ಬೋರ್ಡ್ ತೆಗೆದು ಮತ್ತ ತವ್ರ ಮನೆಗೆ ಬರಲ್ಲ. ಮತ್ತೇನ್ ಮಾಡಿದೀನಿ, ಸುಮ್ ಬೋರ್ಡ್ ತಗೊಂಡು ಸುಮ್ ಬಿದ್ದ. ನಾ ಈ ಕತೆ ಯಾಕೆ ಹೇಳಕತ್ತೀನಿ ಅಂದ್ರೆ, ಏನ್ ಕಾರಣ ಐತೆ ಹೇಳ್ರಿ ಜಗಳದಕ್ಕೆ. ಅದು ಪಕ್ಷ ಯಾವ್ದಾದ್ರೂ ಏನು, ಯಾವ ಪಕ್ಷ ಆದ್ರೆ ಏನು, ಹೂ ಅಂದ್ರೆ ಮಾತು ಮುಗಿದು ಹೋಗ್ತದೆ. ನಮ್ ಕಡೆ ಒಂದು ಮಾತದ, ನಮ್ಮ ಊರ್ ಕಡೆ ಹೂ ಅಂದ್ರೆ ಹುಣ್ಣೂರು ದಾಡತಿ ಅಂತ ಒಂದು ಶಬ್ದ. ಇವತ್ತು ಭಾನುವಾರ ನಮ್ಮ ಎಲ್ಲ ನಗರದ ಜನಗಳಿಗೆ ಕೆಲಸ ಇರುವುದಿಲ್ಲ. ಇಂಥ ಕೆಲಸದ ಸಮಯವನ್ನು ಬಿಟ್ಕೊಂಡು ಸುಮ್ಮನೆ ಕವದ್ಯಾಗ ಮುಕ್ಕೋಬಾರ್ದು. ಅವರೊಂದಿಷ್ಟು ಬಂದು ಇಲ್ಲಿ ತಮ್ಮ ಮನಸ್ಸುಗಳಿಗೆ ವಿಕಾಸವನ್ನು ಕೊಡುವಂತಹ ಆಧ್ಯಾತ್ಮಿಕ ನುಡಿಗಳನ್ನು ಕೇಳಿ ಅಂತ ಹೇಳಿ ಸಮಾರಂಭವನ್ನು ಭಾನುವಾರ ದಿವಸನೇ ಆಯೋಜನೆ ಮಾಡ್ತಾರೆ. ಪ್ರತಿ ವರ್ಷ ಇದೊಂದು ಪದ್ಧತಿಯನ್ನು ಮಾಡ್ಕೊಂಡು ಬಂದ. ಖುಷಿ ಏನು ಅಂತಂದ್ರೆ, ಅವ್ರ ಪಾಡಿಗೆ ಅವರು ತನ್ನ ಬದುಕನ್ನು ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಅವ್ರದ್ದು ಆಸೆ ಏನು ಅಂದ್ರೆ, ನಾನು ಖುಷಿ ಪಟ್ಟೀನಿ, ನಾನು ಆನಂದ ಪಟ್ಟೇನಿ, ನಾನು ಸುಖದಿಂದ ಅದೇನಲ್ಲ, ಹಂಗೆ ನನ್ನ ಜೊತೆಗೆ ನಮ್ಮ ಜೊತೆಗಿರುವಂಥವ್ರು ಎಲ್ಲರೂ ಆನಂದವಾಗಿರಲಿಲ್ಲ ಅನ್ನುವಂಥ ಭಾವ. ಸರ್ವಜ್ಞ ಮೂರ್ತಿ ಹೇಳ್ತಾನೆ, ಅನ್ನವನೇ ಇಕ್ಕುವುದು, ನನ್ನೆಯನೇ ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನು ಒಪ್ಪ ಸರ್ವಜ್ಞ. ಏನೂ ಮಾಡೋದು ಬೇಡ ಈ ಜೀವನದಲ್ಲಿ, ಸರಳವಾಗಿರುವಂತಹ ಒಂದು 3 ಕಾರ್ಯಗಳನ್ನು ಮಾಡಿದ್ರೆ ಸಾಕು, ನಾವು ಆನಂದವಾಗಿರ್ತೀವಿ, ಅಥವಾ ಕೈಲಾಸವೇ ನಮ್ಮ ಮನೆಯೊಳಗಿರ್ತೈತಿ ಎನ್ನುವಂತಹ ಮಾತನ್ನು ಸರ್ವಜ್ಞ ಮೂರ್ತಿ ಹೇಳ್ತಾರೆ. ನಮ್ಮ ಮನೆ ನರಕ ಆಗ್ಲಿಕ್ಕೂ ನಾವೇ ಕಾರಣ, ನಮ್ಮ ಮನೆ ಸ್ವರ್ಗ ಆಗ್ಲಿಕ್ಕೂ ನಾವೇ ಕಾರಣ, ಬೇರೆ ಯಾರು ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನಾವೇ ಅಂತೀವಿ, ನಾ ಭಾಳ ಆರಾಮಿದ್ದೇನ್ರಿ, ನಮ್ಮ ಸಂಸಾರ ಚಲೋ ಐತ್ರಿ, ಉಪ್ಪು ಹಾಕಿದ್ರಿ, ನಾವು ಭಾಳ ಆರಾಮಿದ್ದೀವ್ರಿ, ಗಂಡ ಹೆಂಡತಿ ಮಕ್ಕಳು ಚಂದ ಇದ್ದೀವ್ರಿ, ಇವ ಹುಳಿ ಹಿಂದಿದ್ರಿ. ಹಿಂಗೆ ಇನ್ನೊಬ್ಬರನ್ನ ಆರೋಪ ಮಾಡೋಕ್ಕಿಂತಲೂ ನಮ್ಮ ಬದುಕು ಖುಷಿ ಆಗಿರ್ಲಿಕ್ಕೆ, ಸಂತೋಷವಾಗಿರ್ಲಿಕ್ಕೆ, ಆನಂದವಾಗಿರೋಕ್ಕೆ ನಾವ ಕಾರಣ ಇರ್ತೀವಿ, ಮತ್ತು ನಮ್ಮ ಕಷ್ಟಕ್ಕೆ ಅದಕ್ಕೂ ನಾವೇ ಕಾರಣ ಇರ್ತೀವಿ. ಅದನ್ನ ಹೇಳ್ತಾರ ಅವರು ಸರ್ವಜ್ಞ ಮೂರ್ತಿ. ಏನ್ ಮಾಡ್ಬೇಕು, ಸ್ವಲ್ಪ ಯಾರು ಬಂದವರಿಗೆ ಹಸಿದವರಿಗೆ ಅನ್ನ ಕೊಡೋದು, ಊಟ ಮಾಡಿಸೋದು. ಇದನ್ನು ಸಹಜವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ, ಯಾರು ಮಾಡಂಗಿಲ್ಲ ಅನ್ನಂಗಿಲ್ಲ. ಹೆಚ್ಚು ಕಡಿಮೆ ನಾನು ತಿಳ್ಕೊಂಡಂಗೆ ಇವತ್ತು ಯಾರಿಗೂ ಕೊರತೆ ಇಲ್ಲ. ಸರ್ವಜ್ಞ ಮೂರ್ತಿ ಹೇಳುವ ಕಾಲಕ್ಕೆ ಮೋಸ್ಟ್ಲಿ ಅದು ಅನ್ನದ ಕೊರತೆ ಇತ್ತು ಕಾಣಿಸ್ತದೆ, ಆದ್ರೆ ಏನು ಕೊರತೆ ಇಲ್ಲ. ಈಗ ಒಂದು ತುತ್ತು ಕೊಡು ಅಂದ್ರೆ 10 ತುತ್ತು ಕೊಡ್ತಾರೆ. ಅನ್ನ ಬನೆ ಇಕ್ಕುವುದು, ಇನ್ನೊಬ್ಬರಿಗೆ ಪ್ರಸಾದ ಮಾಡಿಸೋದು. ಆಮೇಲೆ ಅವ್ರು ಮುಂದುವರೆದು ಇನ್ನೊಂದು ಮಾತು ಹೇಳ್ತಾರೆ, ನನ್ನ ಏನೇ ನುಡಿಯುವುದು. ನನ್ನ ಅಂದ್ರೆ ಒಳ್ಳೆಯ ಮಾತು ಅಂತ ತಿಳ್ಕೊಂಡ್ಬಿಡೋದು. ಸತ್ಯ ಮಾತು ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಸತ್ಯ ಮಾತು ಅಂದ್ರೆ ಬಹಳ ಕಷ್ಟ ಆಗ್ತದೆ, ಯಾಕಂದ್ರೆ ಮೊಬೈಲ್ ಬಂದ್ಮೇಲೆ ಸತ್ಯ ಹರಿಶ್ಚಂದ್ರನ್ನ ಹುಡುಕುವಂತ ಅವಶ್ಯಕತೆ ಬಂದ. ಈ ಉದಾಹರಣೆ ಕೇಳ್ರಿ, ನೀವು ಯಾರು ಎಲ್ಲರೂ ಕಾಯಿಪಲ್ಲೆ ಬಜಾರಕ್ಕೆ ಹೋಗಿರ್ತಾರೆ, ನಿಮ್ಗೆ ಯಾರೋ ಒಂದು ಫೋನ್ ಹಚ್ತಾರೆ, ಎಲ್ಲಿದ್ದೀರಿ ಅಂತ ಕೇಳಿದ್ರೆ ಕರೆಕ್ಟಾಗಿ ನಾ ಬಜಾರ್ದಾಗ ಇದೀನಿ ಅಂತ ಯಾರು ಹೇಳ್ತೀರಿ, ಕೈ ಹತ್ರ ನೋಡ್ರಿ, ನೋವೇ ಚಾನ್ಸೇ ಇಲ್ಲ ನೋಡ್ರಿ, ಒಬ್ರು ಕೈ ಹತ್ತಿಲ್ಲ ಯಾರು. ಹೋಗ್ಲಿ, ಮನೆಯಾಗಿರ್ತೀರಿ, ಯಾರೋ ನಿಮ್ಮ ಆಫೀಸಿಂದನೋ ನಿಮ್ಮ ಮೇಲಧಿಕಾರಿಯೋ ನಿಮ್ಗೊಂದು ಫೋನ್ ಮಾಡ್ತಾನೆ, ಎಲ್ಲಿದ್ದೀರಿ ಅಂತ ಕೇಳಿದ್ರೆ, ಸರ್ ನಾ ಇನ್ನೂ ಮನ್ಯಾಗದೀನಿ ಅಂತ ಯಾರು ಹೇಳ್ತೀರಿ? ಚಾನ್ಸ ಇಲ್ಲ. ಸರ್ ಬರಾಕ್ತೀನಿ ಸರ್, ಇಲ್ಲೇ ಆಫೀಸ್ ಹೊಂದಿರ್ತೀನಿ ಸರ್. ನೀವು ಎಲ್ಲಿರ್ತಾನ? ನನ್ನೇನೇ ನುಡಿಯುವುದು. ಒಳ್ಳೆ 2 ಮಾತನ್ನ ಹೇಳೋದು. ಅವ್ರು ಹೇಳೋದು ಭಾಳ ದೊಡ್ಡ ಕೆಟ್ಟದ ಕಷ್ಟದ ಕೆಲಸ ಏನಾರೈತಿ, ಇದರಲ್ಲಿ ತಪಸ್ಸು ಮಾಡೋದು ಏನಾರೈತ, ಬಂದವರಿಗೆ ಹಸದವರಿಗೆ ಒಂದಿಷ್ಟು ತುತ್ತು ಅನ್ನ ಕೊಡೋದು. 2ನೇದು ಒಳ್ಳೆ ಮಾತು ಹೇಳೋದು. ಸತ್ಯ ಹೇಳೋದು ಬಹಳ ಕಷ್ಟ ಅದ, ಬೇಡ ಇತ್ತಿದ್ಲಾಗ ಒಂದಿಷ್ಟು ಒಳ್ಳೇದು ಹೇಳೋದು. ಒಳ್ಳೇದು ಮಾಡಕ್ಕಂತೂ ನಮ್ಮ ಕಡೆಯಿಂದ ಆಗೋದಿಲ್ಲ, ಅಟ್ಲೀಸ್ಟ್ ಒಳ್ಳೇದನ್ನ ಮಾಡ್ಯಾರಲ್ಲ ಅವ್ರ ಬಗ್ಗೆ 1-2 ಒಳ್ಳೆ ಮಾತು ಹೇಳೋದು. ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಡುತ್ತೆ ಅಂದ್ರೆ, ಒಳ್ಳೆಯದನ್ನ ಮಾತನಾಡುವಂತಹ ಮನಸ್ಥಿತಿನೇ ಇಲ್ಲ ಅನ್ನುವಂಥ ಅಷ್ಟರ ಮಟ್ಟಕ್ಕೆ ನಮ್ಮ ಪ್ರತಿಯೊಬ್ಬ ಮನಸ್ಸುಗಳು ವಿಕಾರ ಆಗಿದೆ.
ಒಳ್ಳೆ ಮಾತು ಹೇಳ್ಯಾರ ನೋಡ್ರು. ನನ್ನ ಏನೇ ನೋಡಿದ್ರು ಒಂದೆರಡು ಒಳ್ಳೆ ಮಾತು ಹೇಳೋದಪ್ಪ. ನಿಮಗೆ ಒಳ್ಳೆ ಮಾತು ಬರಲಿಲ್ಲ, ಬರಕ್ ಕಾರಣ ಏನೇನು? ನಮ್ಮ ಮನೆಯೊಳಗೆ ಜಗಳ ಆಗ ಕಾರಣ ಏನು ಹೇಳ್ರಿ ನೋಡು. ಮಾತು ಬೆಳ್ಳಿ. ನಿಮಗೆ ಕನ್ನಡ ತಿಳಿತಿದೆ? ನಾ ಮೊದಲೇದು ಹೇಳ್ತೇನೆ, ನೀವು ಹಿಂದಿನ ಹೇಳ್ತೀರಿ. ಮಾತು ಬೆಳ್ಳಿ ಎಲ್ಲರಿಗೂ ಬಾಯಿ ಐತಿ. ಹಂಗಂದ್ರೆ ಮಾತಾಡಬಾರ್ದೇನು? ಅವ್ರು ಹೇಳಿದ್ದು ಮಾತಾಡಬಾರ್ದಂತಲ್ಲ, ಬಂಗಾರದಂಥ ಮಾತುಗಳನ್ನ ಆಡಬೇಕು ಅಂತ ಹೇಳಿರೋದು. ನಮಗ್ ಮಾತಾಡಕ್ ಬರಂಗಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲ. ನಿಮ್ಮ ಮನೆಯೊಳಗೆ ಏನು ಜಗಳ ಆಗಂಗಿಲ್ಲ ಅನ್ಕೋತೀನಿ. ಇಲ್ಲಿ ಯಾರು ಕೂತವ್ರಲ್ಲ ನಮ್ಮ ಮನೆಯಾಗ ನಾವು ಒಟ್ಟ ಗಂಡ ಐತಿ ಜಗಳಾಡಿಲ್ಲ ನಾವು ಕೈ ಹತ್ರ ನೋಡೋಣ. ಶಾಸ್ತ್ರಗಳು ಅಂದ್ರ ನಮ್ ಸಾಧ್ಯನೇ ಇಲ್ಲ ಅಂತಾರ. ಅವ್ರ ಸಾಧ್ಯನೇ ಇಲ್ಲ. ಹಾ, ನೀವು ಎದ್ದಿಲ್ಲ. ಒಂದ್ಸರಿ ಇದ್ದೂರಾಗ ಒಬ್ಬ ಹೆಣ್ಮಗಳು ಕೊಟ್ಟಿದ್ರು. ಇದ್ದೂರಾಗ ಅಂದ್ರೆ ಏನಂತ ಉದಾಹರಣೆಗೆ, ಹಾ ಈಗ ಅವ್ರ ಮನೆಯವ್ರು ಹೇಳಿ ಕಳ್ಸಾಲತ್ತೀವಿ ನೀ ಅಲ್ಲಿ ಒಂದೂರಿಗೆ ಹೋಗೇ ಬಾ ಕಾಳೆ ಸ್ವಾಮಿಗಳಿಗೆ, ಅದಕ್ಕೆ ಬಂದ ಹ್ಞೂ ಅಂತ ಬಂದ್ಬಿಟ್ಟ. ಅನ್ನವನೇ ಇಕ್ಕುವುದು ನನ್ನೆಯನೇ ನುಡಿಯುವುದು. ಎರಡು ಒಳ್ಳೆ ಮಾತು ಹೇಳೋದಪ್ಪ, ಸಂತೋಷವಾಗಿರುವಂತಹ ಎರಡು, ಖುಷಿ ಕೊಡುವಂತ ಎರಡು ಮಾತು ಹೇಳೋದು. ಅದಕ್ಕೆ ನಮ್ಮ ಹಿಂದೇನು ಹಿರಿಯರು ಹೇಳಿದ್ರು, ಊಟ ಬಲ್ಲ ತನಿಗೆ ರೋಗವಿಲ್ಲ, ಮಾತು ಬಲ್ಲ ತನಿಗೆ ಜಗಳ. ಜಗಳಾಡ್ತಾನ ಅಂದ್ರೆ ಇದರ ಅರ್ಥ ಅವ್ನಿಗೆ ಸರಿಯಾಗಿ ಮಾತಾಡಕ್ ಬರಂಗಿಲ್ಲ ಅಂತ ಅರ್ಥ ಅಷ್ಟೇ. ಅವ್ರ ಕೊನೆಗೆ ಒಂದು ಮಾತು ಹೇಳ್ತಾರೆ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನ ಹೊತ್ತು. ನಾಚ್ಕೋತೈತೆ ಅದಕ್ಕೆ ಕೈಲಾಸ. ಕೈಲಾಸಕ್ಕೆ ನಾಚಿಕೆ ಬರೋಂಗಾಕತ್ತೆ ನಿನ್ನ ಮನೆ ಯಾವಾಗ ಅಂತಂದ್ರೆ, ನನ್ನಂಗ ಇನ್ನೊಬ್ರಿಗೂ ಅವ್ರಿಗೂ ಒಂದು ಖುಷಿ ಪಡುವಂತ ಪ್ರಸಂಗ ಅದ, ಅವ್ರಿಗೂ ಒಂದು ಮನಸ್ಸು ಐತಿ, ಅವ್ರಿಗೂ ಒಂದು ಮನೆ ಅದ, ಅವ್ರಿಗೂ ಒಂದು ಬದುಕೈತಿ. ಅವ್ರು ನನಗೆ ಹೆಂಗ ನಾನು ಸುಖ ಇರ್ಬೇಕಂತ ನನಗೆ ಅನಿಸ್ತದೋ ಹಂಗ ಅವ್ರಿಗೂ ಸಂತೋಷವಾಗಿರ್ಬೇಕಂತ ಅನಿಸ್ತದ. ನನಗೆ ಹೆಂಗ ಈ ಊರಾಗ ಮೆರಿಬೇಕು ಅನಿಸ್ತದಲ್ಲ, ಅವ್ರಿಗೂ ಹಿಂಗ ಮೆರಿಬೇಕಂತ ಅನಿಸ್ತೈತಿ ಅನ್ನುವಂತ ಭಾವ ಬಂತು ಅಂತಂದ್ರೆ ಕೈಲಾಸವೇ ನಿನ್ನ ಮನೆ ಒಳಗಿರ್ತೈತಪ್ಪ. ಮತ್ತ ನಾ ಮಾತ್ರ ಮೆರಿಬೇಕು, ನಾ ಮಾತ್ರ ಜಿಗಿದಾಡ್ಬೇಕು, ಉಳಿದವರೆಲ್ಲ ಮೂಲ್ಯಾಕ ಕುಂದಿರ್ಬೇಕು ಅಂತ ವಿಚಾರ ಮಾಡಿದ್ರೆ ನಿನ್ನ ಮನೆ ಕೈಲಾಸ ಆಗುದಿಲ್ಲ, ನಿನ್ನ ಮನೆ ನರಕ ಆಕತ್ತಷ್ಟ. ನನಗೆ ಹೆಂಗ ಕಾರ್ ತಗೊಂಡು ಅಡ್ಡಾಡ್ಬೇಕಂತ ಅನಿಸ್ತದೋ ಹಂಗ ನಮ್ ತಮ್ಮಗೂ ಕಾರ್ ತಗೊಂಡು ಅಡ್ಡಾಡ್ಬೇಕಂತ ಅನಿಸ್ತೈತೆ ಅಂತ ಬಂತು ಅಂತಂದ್ರೆ ಪ್ರಶ್ನೆನೇ ಇಲ್ಲ. ನಾ ಚಲೋ ದುಡಿತೀನು, ನನಗೆ ಕಾರ್ ಇರ್ಲಿ, ನೀ ಹಂಗ ಬೈಕ್ ಮೇಲೆ ಅಡ್ಡಾಡ ಅಂತಂದ್ರೆ ಸಮಸ್ಯೆ ಚಲೋ ಆಕತ್ತೆ. ಅಲ್ಲ, ಅಟ್ಲೀಸ್ಟ್ ಹಂಗ ಅನ್ಕೊಂಡ್ರೆ ಅನ್ಕೋಬೇಕು. ಕೊಡ್ಸಕ್ಕಾಗ್ಲಿಲ್ಲ, ಮಾಡಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಪ ನನ್ನಂಗ ಅವ್ರಿಗೊಂದು ಮನಸ್ಸದ. ನಿಮ್ಗೆ ಆಶ್ಚರ್ಯ ಅಂದ್ರೆ ಈ ಸಂಸಾರದೊಳಗೆ ಇರುವಂತಹ ಈ ಪರಿಸ್ಥಿತಿಗಳು ಏನದಾವಲ್ಲ, ನಿಮಗ ಇವನು ಬಿಟ್ಟವ್ರಿಗಾರ ಇಲ್ಲತ್ತೀರ ನೀವು? ಹಂಗಂದ್ರೆ ಯಾರ ಇವನ್ ಬಿಟ್ಟವ್ರಿಗಾರ ಇವೆಲ್ಲ ಇಲ್ಲ ಬಿಡಪ್ಪ, ಇವ್ರೆಲ್ಲ ನಮ್ಗಿಂತಲೂ ಎಕ್ಸ್ಟ್ರಾರ್ಡಿನರಿ. ನನಗೆ ಆಶ್ಚರ್ಯ ಅನಿಸೋದು ಏನು ಅಂತಂದ್ರೆ, ಯಾಕೆ ನಮ್ಮ ಮಾತು ನಿಮಗ ಸರಿಯಾಗಿ ಮುಟ್ಟಂಗಿಲ್ಲ ಅಂತಂದ್ರೆ ಆ ಮಾತಿಗೆ ಕೃತಿ ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ನಾ ವಿಭೂತಿ ಹಚ್ಕೋಬೇಕು, ನಿಮಗ ಏನ್ ಹೇಳ್ಬೇಕ್ರಿ? ಹಚ್ಕೋ ಅಂತ ಹೇಳ್ಬೇಕ. ಮತ್ತ ನಾ ಗಂಧ ಹಚ್ಕೋಬೇಕು, ನಿಮಗ ಗಂಧ ಹಚ್ಕೋರಿ ಅಂತ ಹೇಳ್ಬೇಕು. ಮತ್ತ ನಾನ ಟಾರ್ ರೋಡಿನ ಗತೆ ಹಂಗ ಬನ್ನಿ ಅಂದ್ರ ನಿಮಗ ಹಚ್ಕೋ ಅಂದ್ರ ನೀವ್ ಅಂತೀರಿ ನಿನ್ನ ಹನಿ ನೋಡ್ಕೋ. ಇವತ್ತು ಪರಿಸ್ಥಿತಿ ಏನಾಗೈತಿ ಅಂತಂದ್ರೆ, ಬಹಳ ದೊಡ್ಡ ಸಮಸ್ಯೆ ಆಗ್ತಿರೋದೇನು ಅಂತಂದ್ರೆ, ಮನೆಯೊಳಗ ದೊಡ್ಡವ್ರ ಬಿಗ್ ಬಾಸ್ ಹಚ್ಕೊಂಡ್ ಕೂತಾಗ ಮಕ್ಕಳಿಗೆ ನೀವು ಹೋಮ್ವರ್ಕ್ ಮಾಡ್ರಿ ಅಂತ ಹೇಳಿದ್ರೆ ಅವ್ರಂತಾರ ಮುಚ್ಕೊಂಡ್ ಮೊದಲು ನೀವು ಬಿಗ್ ಬಾಸ್ ಆಫ್ ಮಾಡೋದು. ಸಮಸ್ಯೆ ಬಂದಿರೋದು ಎಲ್ಲಿ ಅಂತಂದ್ರೆ ದೊಡ್ಡವರಿಂದ. ಯಾರು ನಾವು ಇನ್ನೊಬ್ಬರಿಗೆ ಹೇಳ್ಬೇಕಾಗೈತಲ್ಲ ಅವರು ಬಹಳ ಮಹತ್ವದ್ದಾಗ್ಯದ, ಅವ್ರ ಕೃತಿ ಐತಲ್ಲ ಅದು ಬಹಳ ಮಹತ್ವದ್ದಾಗ್ಯದ. ಇವತ್ತು ಎಲ್ಲಿವರೆಗೂ ನಮ್ಮ ಪರಿಸ್ಥಿತಿ ಬಂದೈತಿ ಅಂತಂದ್ರೆ, ಮನೆಯೊಳಗಿರುವಂತಹ ಮನೆ ಮಕ್ಕಳು ನಮ್ಮ ಮಾತು ಕೇಳದೇ ಇರೋ ಪರಿಸ್ಥಿತಿ. ನಮ್ಮ ವಿಶ್ವನಾಥ ಶಾಸ್ತ್ರಿಗಳ ಹತ್ರ ನನ್ನ ಮಗಳು ನನ್ನ ಮಾತು ಕೇಳವಲ್ರಿ ಅಂತ ಬಂದವ್ರು ಎಷ್ಟು ಮಂದಿ ಇದ್ರಿ? ಕೈ ಹತ್ರ ನೋಡೋಣ. ಅದನ್ನೇ ಹೇಳ್ತಾರೆ ನೀವು ಕೈ. ನನ್ನ ಮಗ ಮಾತು ಕೇಳವಲ್ರಿ, ನನ್ನ ಗಂಡ ಮಾತು ಕೇಳಂಗಿಲ್ರಿ ಅಂತ ಬಂದವರೇ ಹೆಚ್ಚು. ನಾವು ಖುಷಿಯಿಂದ ಅದೀವ್ರಿ, ನಮ್ಮ ಗಂಡ ಹೆಂಡತಿ ಮಕ್ಕಳು ನಾವು ಸಂತೋಷವಾಗಿ ಅದೀವ್ರಿ, ನಾವು ಸಂತೋಷವಾಗದೀವಿ. ಇನ್ನು ಮುಂದೆ ನಮ್ಮ ಜೀವನ ಬದುಕು ಆ ಭಗವಂತನಿಗೆ ನಾವು ಒಂದಿಷ್ಟು ಟೈಮ್ ಕೊಡ್ಬೇಕ್ರಿ ಅಂತ ಯಾರಾದ್ರೂ ಒಬ್ಬರ ಮಠಕ್ಕೆ ಬಂದವ್ರು ಬೇಕಲ್ಲ.
ಸಾಧ್ಯನೇ ಇಲ್ಲ. ಹೋಗ್ಲಿ, ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾಳ್ರಿ, ನಾ ಹೇಳಿದ್ದೆಲ್ಲ ಕೇಳ್ತಾಳ್ರಿ ಅಂತ ಗಂಡ ಬಂದವ ಯಾರು ಹೇಳೋರು ಬೇಕಲ್ಲ, ಸಾಧ್ಯನೇ ಇಲ್ಲ. ಅದ್ರಾಗ ಇದ್ದಿದ್ಲಾಗ ನಮ್ಮ ಕರ್ನಾಟಕ ಸರ್ಕಾರದಾಗಂತೂ ಆಧಾರ್ ಕಾರ್ಡ್ ಬಂದಾಗಿಂದ ಗಂಡ ಮಕ್ಳು ಗಪ್ಚುಪ್ ಆಗ್ತಾರೆ. ಇನ್ನ ಹೊಡೆದ ಕೂಡಲೇನಾಗಿ ತವ್ರ ಮನೆಗೆ ಹೋಗಾಳ, ಈಗ ಹೊಡೆದ ಕೂಡಲೇ ಸೀದಾ ಧರ್ಮಸ್ಥಳಕ್ಕೆ ಹೋಗ್ಬಿಡ್ತಾರೆ. ಮೊನ್ನೆ ಆ ಧರ್ಮಸ್ಥಳದ ಮಂಜುನಾಥೇಶ್ವರ ವೀರೇಂದ್ರ ಹೆಗಡೆ ಅವರು ಹೇಳಕತ್ತಾರ, ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕಂತಂದ್ರೆ ಅತ್ಯಂತ ಹೆಚ್ಚು ಭಕ್ತರು ಅಂದ್ರೆ ಪುಕ್ಷೆಟ್ಟಿ ಹೋಗೋರು ಇವರೆಲ್ಲ. ಅಂದ್ರೆ ಪುಕ್ಷೆಟ್ಟಿ ಇದ್ರೆ ಮಾತ್ರ ದೇವ್ರು ಬೇಕ್ರಿ, ರೊಕ್ಕ ಕೊಟ್ಟು ದೇವ್ರಿಗೆ ಹೋಗುವಂತ ಅಲ್ಲ. ನೀವಲ್ಲ ಹೇಳೋದು ನಾನು ಆ ಕಡೆ ಆವಾಗ ನೀವು ಒಳ್ಳೆಯವ್ರಿ. ಅದಕ್ಕೆ ಅಕ್ಕ ಮಹಾದೇವಿ ಬಹಳ ಒಳ್ಳೆಯ ಮಾತನ್ನ ಹೇಳ್ತಾಳೆ, ಇರುವುದೊಂದು ಮನ, ಆ ಮನ ನಿಮ್ಮದಾದ ಬಳಿಕ ನನಗೆ ಭವ ಉಂಟೆ ಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. ಎಂಥ ಅದ್ಭುತ ಚಿಂತನೆ ಅಕ್ಕ ಮಹಾದೇವಿ. ಮನಸ್ಸು ಬಹಳ ಇರುವುದೇ ಒಂದು ಮನ ಐತಿ, ಆ ಮನಸ್ಸು ಭಗವಂತ ನಿನಗೆ ಕೊಟ್ಟಿನಿ ಅಂದ ಮೇಲೆ ಮತ್ತಿನ್ನು ನನಗೆ ಭವ ಐತೇನೆ, ತ್ರಾಸ ಐತೇನೆ. ನಮಗ್ ವಿಶ್ವಾಸ ಇಲ್ಲ ಭಗವಂತನ ಮೇಲೆ, ಸಾಧ್ಯನೇ ಇಲ್ಲ. ನಾವು ದೇವರ ಮೇಲೆ ನಾವು ವಿಶ್ವಾಸ ಮಾಡಿದ ಮೇಲೂ ನಾವು ಏನಾದ್ರೂ ಯೋಚನೆ ಮಾಡ್ತೀವಿ ಅಂದ್ರೆ ದೇವರಿಗೆ ಅಪಮಾನ ಮಾಡಿದಂಗೆ, ದೇವರಿಗೆ ಅಪಮಾನ ಮಾಡಿದ. ನೀವೆಲ್ಲ ಒಂದು ಹಾಡು ಕೇಳ್ತಿರ್ತೀರಿ ನೋಡು, ಗುರುವಾರದ ಹಾಲಲ್ಲಾದರೂ ಹಾಕು, ಹೌದಾ, ಹಾಲಲ್ಲಿ ಕೆನೆಯಾಗಿ ಹೇಳ್ರಿ ಜೋರಾಗಿ. ಏನ್ ತಪ್ಪೈತೆ ಬಾಯ್ ಬಿಟ್ಟು ಹೇಳ್ರಿ, ಎಂತಿಂತ ಹಾಡು ಹಾಡ್ತಿರ್ತಾರೆ. ಭಗವಂತ ನೀ ಹೆಂಗ್ ಇಡ್ತೀಯಪ್ಪ, ನಾ ಹಂಗ ಆರಾಮ ಇರ್ತೀನಿ. ಬಿಸಿಲಲ್ಲಿ ಕಂಪಾಗಿ, ನೆರಳಲ್ಲಿ ತಂಪಾಗಿ, ಹಾಯಾಗಿರೋ ಅನ್ನಂಗಿಲ್ಲವ, ನಗು ನಗುತ್ತಾ ಇರುವೆ. ನೀ ಬಿಸಿಲಾರ ಕೊಡ. ಎಷ್ಟು ಭಕ್ತನ, ಆ ಭಕ್ತನ ಹೃದಯ ವೈಶಾಲ್ಯ ಇದೆ ಅಂತ, ಎಂಥ ವೈಶಾಲ್ಯ ಐತಿ ಅಂತಂದ್ರೆ ಆ ದಾಸರದು. ನೀನು ಬಿಸಿಲು ಕೊಡ್ತೀಯ, ಬಿಸಿಲು ಕೊಡು, ನಾ ಬಿಸಿಲಾಗೂ ಆರಾಮ ಇರ್ತೇನೆ. ನೀನ್ ನೆರಳು ಕೊಡ್ತೀಯ, ನೆರಳು ಕೊಟ್ಟಿ ಅದ್ರಾಗೂ ನಾ ಖುಷಿಯಿಂದ ಇರ್ತೇನೆ. ನೀ ನನಗ ಅಪಮಾನ ಮಾಡ್ತೀಯ, ಅದ್ರಾಗೂ ಸಂತೋಷ ಪಡ್ತೇನೆ. ನೀ ನನಗೆ ಮಾನ ಕೊಡ್ತೀಯ, ನನಗೆ ಸನ್ಮಾನ ಮಾಡ್ತೀಯ, ಅದ್ರಾಗೂ ಸಂತೋಷ ಪಡ್ತೇನೆ. ಕೊನೆಗೆ ಅವ್ರು ಹೇಳುದು, ನೀನು ಹೆಂಗಿಟ್ರು ಸರಿ, ನಾನು ನಗು ನಗುತ್ತಾ ಇರುವೆ. ಆ ಶಬ್ದ ನಮ್ಮೊಳಗೆ ಬಂತು ಅಂದ್ರೆ, ಆ ಭಾವ ನಮ್ಮೊಳಗೆ ಬಂತು ಅಂತಂದ್ರೆ ನಾವು ಯಾರ ಹತ್ರ ಹೋಗುವಂತ ಅವಶ್ಯಕತೆ ಬರ್ತದೆ. ಹೇ ಭಗವಂತ ನೀ ಇರುತ್ತಾನ, ನೀ ಇಟ್ಟಂಗ ನಾ ಇರ್ತೇನಪ್ಪ ಅಂದ್ಬಿಟ್ರೆ ಮಾತನ್ನು ಮುಗಿದು ಹೋಗ್ತದೆ ಅಂತ ಇರ್ತಾರಲ್ಲ, ಹಾಗೆ ನಮ್ಮ ಬದುಕಿನೊಳಗೆ ಆ ಭಗವಂತನ ದಯೆ, ಆ ಕರುಣೆಗಾಗಿ ನಾವೆಲ್ಲವನ್ನ ಮಾಡ್ತಾ ಇರ್ತೀವಿ. ಅಂಥ ಭಗವಂತನ ಕರುಣೆಯನ್ನ ಪಡ್ಕೊಳ್ಳೋಕ್ಕೋಸ್ಕರ ನಾವೆಲ್ಲರೂ ಒಂದು ದಾರಿಯನ್ನು ಹುಡುಕ್ತಾ ಇರ್ತೀವಿ. ಅಂತಹ ದಾರಿಗಳನ್ನು ತೋರಿಸುವಲ್ಲಿ ನಮ್ಮ ವಿಶ್ವನಾಥ ಶಾಸ್ತ್ರಿಗಳವರು ಕೂಡ ನಿಮ್ನೆಲ್ಲ ಒಳ್ಳೆಯ ದಾರಿ ಕರ್ಕೊಂಡು ಹೋಗುವಂಥ ಕೆಲಸಕ್ಕೆ ನೀವು ಇಷ್ಟೆಲ್ಲ ಭಾನುವಾರ ಇದ್ರೆ ಅಲ್ಲಿ ಇದಕ್ಕೆ ಹೋಗೋರು ನೀವು ಏನು ಬೈಬಿಟ್ರಿ, ಅಲ್ಲಿ ಕೆರಿಮ್ಯಾಗ ಕಟ್ಟಿಕೆರಿ. ಎಲ್ಲಿ ನೋಡಿ ಯಾರಾದ್ರೂ ಸ್ಟೇಟಸ್ ನೋಡ್ರಿ, ರವಿವಾರ ಇತ್ತು ಅಂದ್ರೆ ಅವ್ರು ಪಿಕ್ನಿಕ್. ನಿಮ್ಗೆ ಆಶ್ಚರ್ಯ ಅಂದ್ರೆ ಜಮಖಂಡಿ ಒಳಗೆ ನೀವೇನಾದ್ರೂ ಸರ್ವೆ ಮಾಡಿದ್ರಿ ಅಂತಂದ್ರೆ ದೇವಸ್ಥಾನಗಳಿಗಿಂತಲೂ ಅತಿ ಹೆಚ್ಚು ಹೋಟೆಲ್ಗಳಾಗಿದೆ. ಹೋಟೆಲ್ ಯಾಕೆ ಹೆಚ್ಚಾಗ್ಯಾವ ಅಂದ್ರೆ ಮನ್ಯಾಗ ಅಡಿಗೆ ಮಾಡಕ್ ಬರಂಗಿಲ್ಲ ಅಂತಲ್ಲ, ಮನ್ಯಾಂದ ಸಿಹಿ ಹತ್ತುವಲ್ದ. ಮನೆಯಿಂದ ಯಾಕೆ ಸಿಹಿ ಹತ್ತುವಲ್ದು ಅಂತಂದ್ರೆ ಹೊರಗಿನ ತಿನ್ನೋದು ಸಂಬಂಧ. ಹೊರಗಿನ ತಿಂದ್ರಿ ಅಂತಂದ್ರೆ ಗ್ಯಾರಂಟಿ ನೀವು ದವಾಖಾನೆ ಹೋಗೋದು ಫಿಕ್ಸ್. ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಅದಕ್ಕೆಲ್ಲ ಆಸ್ಪದ ಕೊಡದೇನೆ ಮನೆಯೊಳಗೆ ನಾವೆಲ್ಲರೂ ಚೆನ್ನಾಗಿ ಇದ್ದುಕೊಂಡು ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋಕೆ ಬೇಕಾಗಿರುವಂತಹ ಎಲ್ಲ ಮಾರ್ಗಗಳನ್ನು ಕೊಡೋದೇ ಇಂತಹ ಆಧ್ಯಾತ್ಮಿಕ ಸಮಾರಂಭಗಳು ಅನ್ನುವಂಥ ಮಾತನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ವಿಶ್ವನಾಥ ಶಾಸ್ತ್ರಿಗಳು ಪ್ರತಿ ವರ್ಷದಿಂದ ವರ್ಷಕ್ಕೆ ಎಲ್ಲ ಜನಗಳ ಜೊತೆಗೆ ಪ್ರೀತಿ, ವಿಶ್ವಾಸ, ಗೌರವ. ಅವ್ರು ಮಾತಾಡೋ ಕಾಲಕ್ಕೆ ಒಂದು ಮಾತು ಹೇಳಿದ್ರು, ನೀವೆಲ್ಲ ನೆನ್ಪಿಟ್ಕೊಂಡ್ರೆ ಇಲ್ಲ ಗೊತ್ತಿಲ್ಲ. ಇಲ್ಲಿ ಬಂದಾಗ ನೀವೆಲ್ಲ ಪ್ರಸಾದ ಭಾಳ ನೆನ್ಪಿಟ್ಕೊಂಡು ಹೋಗ್ತೀರಿ, ಯಾವ ಸ್ವಾಮಿಗಳು ಬಂದಿದ್ರು ಅನ್ನೋದನ್ನ ಭಾಳ ಚಂದ ನೆನ್ಪಿಟ್ಕೊಂಡು ಹೋಗ್ತೀರಿ. ಆದ್ರೆ ವಿಶ್ವನಾಥ ಶಾಸ್ತ್ರಿಗಳು ಹೇಳುವಾಗ ಒಂದು ಮಾತು ಹೇಳಿದ್ರು, ಅದನ್ನ ನೆನ್ಪಿಟ್ಕೊಂಡು ಹೋದ್ರೆ ಭಾಳ ಚಲೋ ಆಗ್ತದೆ. ಇದೆಲ್ಲ ನಡೀತಾ ಇರೋದು ಗುರುಗಳ ಆಶೀರ್ವಾದದಿಂದ. ಅಷ್ಟೇ ಅಲ್ಲ, ಗುರುಗಳ ಹತ್ರ ಆಶೀರ್ವಾದ ಪಡ್ಕೋಬೇಕಾಗಿತ್ತಂದ್ರೆ ಹೆಂಗ್ ನಮಸ್ಕಾರ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಹೆಂಗ್ ನಮಸ್ಕಾರ ಮಾಡೋದನ್ನ ಹೇಳ್ಕೊಟ್ರು ನಿಮ್ಗೆ ಆಶ್ಚರ್ಯ ಗೊತ್ತಿರಲಿ, ಅವ್ರ ಸಮಾರಂಭದಾಗ ನಾವು ಇರ್ಲಿ, ನಾವು ಇಲ್ಲೆಲ್ಲರ ಬೀದಿ ಒಳಗೆ ಸಿಗ್ಲಿ, ನಾವು ಇಲ್ಲಿ ಸ್ಮಶಾನದೊಳಗರ ಭೇಟಿ ಆಗ್ಲಿ, ವಿಶ್ವನಾಥ ಶಾಸ್ತ್ರಿಗಳು ತಮ್ಮ ಹಣೆಯನ್ನ
ಗುರುಪಾದಕ್ಕೆ ಹಚ್ಚಿನೇ ನಮಸ್ಕಾರ ಮಾಡುವಂತ ಒಬ್ಬ ಪಂಡಿತರಾಗಿರುವಂತ ಶಾಸ್ತ್ರಿಗಳು ಅದಾರ ಅಂದ್ರೆ ಅದು ನಮ್ಮ ಹೊನ್ನೂರಿನ ವಿಶ್ವನಾಥ ಶಾಸ್ತ್ರಿಗಳ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಹಿಂಗೆ ನಮಸ್ಕಾರ ಮಾಡಿ ಅವ್ರು ಎಲ್ಲರಿಗೂ ಮಾಡ್ಬೇಕು ಅಂತ ಹೇಳ್ತಾರೆ. ತಾವು ಮಾತ್ರ ಹಿಂಗೆ ಕೈ ಹೋದ ನಮಸ್ಕಾರ ರೀ ಅಂತ ಹಿಂಗೆಲ್ಲ ಆರಾಮ್ರಿ ಆರಾಮ್ರಿ ಹಿಂಗೆಲ್ಲ ಹೆಡಗಾರಿಸುವಂತ ಅಲ್ಲ, ಕಿಂಕರತ್ವದಿಂದ ಶಂಕರತ್ವವನ್ನು ಪಡ್ಕೊಳ್ಳುವಂತ ಒಬ್ಬ ಆದರ್ಶ ದಂಪತಿಗಳವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಡವಿ ಸಿದ್ದೇಶ್ವರ ಕೃಪಾಶೀರ್ವಾದ ಅವರ ಮೇಲೆ ಸದಾಕಾಲ ಇರಲಿ, ಅವರಿಂದ ಇಂತಹ ಧರ್ಮದ ಕಾರ್ಯಗಳು ಇನ್ನೂ ಹೆಚ್ಚೆಚ್ಚಾಗಿ ನಡೀಲಿ ಎನ್ನುವಂಥ ಮಾತನ್ನು ಹೇಳಿ ಪೂಜ್ಯರು ಇನ್ನೂ ಕೂಡ ಆಶೀರ್ವಚನವನ್ನು ನೀಡೋರದಾರ. ಸಮಯ ಏನೇನಾಗಿಲ್ಲ, ನಾ ಹೇಳಿದ 3 ಗಂಟೆ ಐತಿ ಆರಾಮ್ಸ ಸಮಯದ ಅವರು ಕೂಡ ನಿಮಗೆಲ್ಲ ಆಶೀರ್ವಚನ ನೀಡ್ತಾರೆ ಎನ್ನುವಂಥ ಮಾತನ್ನು ಹೇಳಿ ನಮ್ಮನ್ನು ಕರೆದು ಪ್ರೀತಿ ವಿಶ್ವಾಸ ಗೌರವದಿಂದ ಕಂಡಿರುವಂಥ ಹೊನ್ನೂರಿನ ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ಮತ್ತು ವಿಶ್ವನಾಥ ಶಾಸ್ತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿದ್ದಾರೆ.